ಕೊಡ್ಲಿ, ಅದಾದ್ಮೇಲೆ ಅಡ್ಡಂಡ ಸರ್ ನೀವು ಉತ್ತರ ಟಿಪ್ಪು ಸುಲ್ತಾನ್ ಸಂತತಿಗಳೇ ಅವರು, ಅದಕ್ಕೆ ಹೇಳೋದವರು. ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಹೋಗ್ಬೇಡಿ. ಸಿಂಪಲ್ ಅನ್ನೋದೇ ಒಂದು ಪ್ರಶ್ನೆ. ನಾನು ಸಾದಿಕ್ ಅವ್ರಿಗೆ ಒಂದು ಪ್ರಶ್ನೆ ಮಾಡ್ಬೇಕಂತ ಇದ್ದೀನಿ. ವಿಷಯಕ್ಕೆ ವಾಪಸ್ ಬನ್ನಿ ಸ್ವಾಮೀಜಿ. ನನಗೆ ಒಂದೇ ಪ್ರಶ್ನೆ ಕೇಳ್ಬೇಕು. ನಾನು ಸಾದಿಕ್ ಅವ್ರಿಗೆ ವಾಪಸ್ ಬರ್ತೀನಿ. ಸ್ವಾಮೀಜಿ, ಇವಾಗ ಆರ್ಯನರು ಬರೆದ್ರು ಅಂತ ಭಾವಿಸಿ ಒಂದೇ ಮಾತರಂಗೆ ಇವ್ರು ಆಕ್ಷೇಪ ಮಾಡೋ ಹಾಗಿದ್ರೆ, ನಾನು ವಿತ್ ಆಲ್ ದ ರೆಸ್ಪೆಕ್ಟ್ ಸರ್, ಯಾವುದೇ ಧರ್ಮ ಅಥವಾ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬೇಕು ಅನ್ನೋ ನನ್ನ ಉದ್ದೇಶ ಅಲ್ಲ. ಪಾಷ ಅವ್ರು ಪ್ರಸ್ತಾಪ ಮಾಡಿದ್ರು ಅಂತ ಈ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ. ಕುರಾನ್ ಬರೆದವ್ರು ಯಾವ ದೇಶದವರು ಸರ್? ಭಾರತದವರ. ಕುರಾನಿಗೆ ಭಾರತದಲ್ಲಿ ಅವಕಾಶ ಯಾಕೆ? ನಿಮ್ದೇ ಲಾಜಿಕ್ ನಿಮ್ದೇ ಲಾಜಿಕ್ ಸ್ವಾಮೀಜಿ ಉತ್ತರ ಕೊಡ್ಲಿ. ಅಲ್ಲ, ಕುರಾನ್ ಅಲ್ಲಾನೇ ಬರ್ದಿದ್ದು ಅಂತ ನಾವೆಲ್ಲ ಒಪ್ಪಿಕೊಂಡದನ್ನ ನೀವು ಮೈಕದಲ್ಲಿ ಹೇಳಿದಾಗಲೂ ನಾವು ನಿಮ್ಗೇನು ವಿರೋಧ ಸೂಚಿಸದೆ ನಾವು ನಮ್ಮಷ್ಟಕ್ಕೂ ಹೋಗಿ ನಾವು ಗಣಪನನ್ನ ಅಥವಾ ನಮ್ಮ ವಿಷ್ಣುವನ್ನ ನಮ್ಮ ಶಿವನನ್ನ ಎಲ್ಲರೂ ಪೂಜೆ ಮಾಡ್ತಾರೆ. ಅದೇ ನಮ್ಗೆ ಹೆಚ್ಚು ಕಡಿಮೆ ಆಗಲಿಲ್ಲ ಅಂತಲೇ ಹೇಳ್ಕೊಂಡವರಲ್ವ ನಾವು. ಆದರೆ ನೀವು ಆ ಸಂಸ್ಕೃತಿಯನ್ನು ಯಾಕೆ ಒಪ್ಪಿಕೊಳ್ಳಿಲ್ಲ ಎನ್ನುವುದೇ ನಮ್ಮಲ್ಲಿ ಚೋದ್ಯ ಇರುವ ವಿಷಯ. ಇವತ್ತು ನೀವು ಹೇಳಿದ್ರಿ ಯಾವ ಒಬ್ಬ ಮುಸಲ್ಮಾನನು ಒಂದೇ ಮಾತರಮ್ಮನ್ನು ಒಪ್ಪಿಕೊಳ್ಳಲ್ಲ ಅನ್ನೋದನ್ನ ಖಂಡವಾಗಿ ನೀವು ಹೇಳಿದ್ರಿ. ಆದ್ರೆ ಅದೇ ಭಾರತಾಂಬೆಯ ಮದಿಯಲ್ಲಿ ನೀವು ನಮಾಜ್ ಮಾಡ್ತಾ ಇರೋದು. ನೀವು ಹೇಳಿದ್ರಿ ನಿಮ್ಮ ತಲೆಯನ್ನ ವಜೂ ಮಾಡುವಾಗ ನೀವು ಅಲ್ಲಾನಿಗೆ ಸಮರ್ಪಿಸ್ತೀರಿ. ಅಲ್ಲಾಕೆ ಮಾಡೋದು ಆದರೆ ನಿಮ್ಮ ನಮ್ಮ ತಲೆ ಬಗ್ಸೋದು ಭೂಮಿಗೋಸ್ಕರ ಅಲ್ಲ, ಭೂಮಿಗೋಸ್ಕರ ನೀವು ಮಾಡೋದು. ನೀವು ವಸು ಮಾಡುವಾಗ ನಿಮ್ಮ ಹಣೆಯನ್ನು ಭೂಮಿಗೆ ಚಚ್ಚುತ್ತೀರಿ. ನಿಮ್ಮಲ್ಲಿ ಒಂದು ಸೆಸ್ ಇದೆ ನೋಡಿ, ನೀವು ನಿಮ್ಮಲ್ಲಿ ಒಂದು ಕಲ್ಲಿದೆ ಹಣೆಯಲ್ಲಿ, ನೀವು ಭೂಮಿಯನ್ನು ಚಚ್ಚುತ್ತೀರಿ. ಯಾಕೆ ಚಚ್ಚುತ್ತೀರಿ? ಇದೆಲ್ಲ ಚರ್ಚಾಸ್ಪದ ವಿಷಯ. ದೇವ್ರು ನಾವು ಹೇಳಲ್ಲ, ಭೂಮಿಗೆ ಮಾತಾ ಅಂತ ಹೇಳಲ್ಲ, ನೀವು ಹೇಳೋದು ಮಾತಾ ಅಂತ. ಸುರ್ಬಿ ಆಯ್ತು ಸ್ವಾಮೀಜಿ ಮುಗಿದ ತಕ್ಷಣ ಸುರ್ಬಿ ಅವರೇ ನೋಡಿ, ಪ್ರಶ್ನೆ ಇರುವಂತದ್ದು ಏನು ಅಂತಂದ್ರೆ, ನೀವು ದೇವರನ್ನ ಒಪ್ಪುತ್ತೀರೋ ಬಿಡ್ತೀರೋ ಎರಡನೇದ್ದು. ಆದ್ರೆ ಈ ಸಂಸ್ಕೃತಿಯನ್ನ ಒಪ್ಪಬೇಕು. ನೀವು ಈ ಸಂಸ್ಕೃತಿದ್ದು ಗಾಳಿ ಸಂಸ್ಕೃತಿದ್ದು ಸಂಸ್ಕೃತಿ ಸಂಸ್ಕೃತಿ ನೀವು ಈ ದೇಶಕ್ಕೆ ಪ್ರಾಣ ಕೊಟ್ಟಿರೋ ನಿಮ್ಮಂತವ್ರು ಹೇಳಿದ್ರೆ ಕೊಡ್ಲಿ, ಅದಾದ್ಮೇಲೆ ಅಡ್ಡಂಡ ಸರ್ ನೀವು ಉತ್ತರ. ಟಿಪ್ಪು ಸುಲ್ತಾನ್ ಸಂತತಿಗಳೇ ಅವರು, ಅದಕ್ಕೆ ಹೇಳೋದವರು. ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಹೋಗ್ಬೇಡಿ. ಸಿಂಪಲ್ ಅನ್ನೋದೇ ಒಂದು ಪ್ರಶ್ನೆ. ನಾನು ಸಾದಿಕ್ ಅವ್ರಿಗೆ ಒಂದು ಪ್ರಶ್ನೆ ಮಾಡ್ಬೇಕಂತ ಇದ್ದೀನಿ. ವಿಷಯಕ್ಕೆ ವಾಪಸ್ ಬನ್ನಿ ಸ್ವಾಮೀಜಿ. ನನಗೆ ಒಂದೇ ಪ್ರಶ್ನೆ ಕೇಳ್ಬೇಕು. ನಾನು ಸಾದಿಕ್ ಅವ್ರಿಗೆ ವಾಪಸ್ ಬರ್ತೀನಿ. ಸ್ವಾಮೀಜಿ, ಇವಾಗ ಆರ್ಯನರು ಬರೆದ್ರು ಅಂತ ಭಾವಿಸಿ ಒಂದೇ ಮಾತರಂಗೆ ಇವ್ರು ಆಕ್ಷೇಪ ಮಾಡೋ ಹಾಗಿದ್ರೆ, ನಾನು ವಿತ್ ಆಲ್ ದ ರೆಸ್ಪೆಕ್ಟ್ ಸರ್, ಯಾವುದೇ ಧರ್ಮ ಅಥವಾ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬೇಕು ಅನ್ನೋ ನನ್ನ ಉದ್ದೇಶ ಅಲ್ಲ. ಪಾಷ ಅವ್ರು ಪ್ರಸ್ತಾಪ ಮಾಡಿದ್ರು ಅಂತ ಈ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ. ಕುರಾನ್ ಬರೆದವ್ರು ಯಾವ ದೇಶದವರು ಸರ್? ಭಾರತದವರ. ಕುರಾನಿಗೆ ಭಾರತದಲ್ಲಿ ಅವಕಾಶ ಯಾಕೆ? ನಿಮ್ದೇ ಲಾಜಿಕ್ ನಿಮ್ದೇ ಲಾಜಿಕ್ ಸ್ವಾಮೀಜಿ ಉತ್ತರ ಕೊಡ್ಲಿ. ಅಲ್ಲ, ಕುರಾನ್ ಅಲ್ಲಾನೇ ಬರ್ದಿದ್ದು ಅಂತ ನಾವೆಲ್ಲ ಒಪ್ಪಿಕೊಂಡದನ್ನ ನೀವು ಮೈಕದಲ್ಲಿ ಹೇಳಿದಾಗಲೂ ನಾವು ನಿಮ್ಗೇನು ವಿರೋಧ ಸೂಚಿಸದೆ ನಾವು ನಮ್ಮಷ್ಟಕ್ಕೂ ಹೋಗಿ ನಾವು ಗಣಪನನ್ನ ಅಥವಾ ನಮ್ಮ ವಿಷ್ಣುವನ್ನ ನಮ್ಮ ಶಿವನನ್ನ ಎಲ್ಲರೂ ಪೂಜೆ ಮಾಡ್ತಾರೆ. ಅದೇ ನಮ್ಗೆ ಹೆಚ್ಚು ಕಡಿಮೆ ಆಗಲಿಲ್ಲ ಅಂತಲೇ ಹೇಳ್ಕೊಂಡವರಲ್ವ ನಾವು. ಆದರೆ ನೀವು ಆ ಸಂಸ್ಕೃತಿಯನ್ನು ಯಾಕೆ ಒಪ್ಪಿಕೊಳ್ಳಿಲ್ಲ ಎನ್ನುವುದೇ ನಮ್ಮಲ್ಲಿ ಚೋದ್ಯ ಇರುವ ವಿಷಯ. ಇವತ್ತು ನೀವು ಹೇಳಿದ್ರಿ ಯಾವ ಒಬ್ಬ ಮುಸಲ್ಮಾನನು ಒಂದೇ ಮಾತರಮ್ಮನ್ನು ಒಪ್ಪಿಕೊಳ್ಳಲ್ಲ ಅನ್ನೋದನ್ನ ಖಂಡವಾಗಿ ನೀವು ಹೇಳಿದ್ರಿ. ಆದ್ರೆ ಅದೇ ಭಾರತಾಂಬೆಯ ಮದಿಯಲ್ಲಿ ನೀವು ನಮಾಜ್ ಮಾಡ್ತಾ ಇರೋದು. ನೀವು ಹೇಳಿದ್ರಿ ನಿಮ್ಮ ತಲೆಯನ್ನ ವಜೂ ಮಾಡುವಾಗ ನೀವು ಅಲ್ಲಾನಿಗೆ ಸಮರ್ಪಿಸ್ತೀರಿ. ಅಲ್ಲಾಕೆ ಮಾಡೋದು. ಆದರೆ ನಿಮ್ಮ ನಮ್ಮ ತಲೆ ಬಗ್ಸೋದು ಭೂಮಿಗೋಸ್ಕರ ಅಲ್ಲ, ಭೂಮಿಗೋಸ್ಕರ ನೀವು ಮಾಡೋದು. ನೀವು ವಸು ಮಾಡುವಾಗ ನಿಮ್ಮ ಹಣೆಯನ್ನು ಭೂಮಿಗೆ ಚಚ್ಚುತ್ತೀರಿ. ನಿಮ್ಮಲ್ಲಿ ಒಂದು ಸೆಸ್ ಇದೆ ನೋಡಿ, ನೀವು ನಿಮ್ಮಲ್ಲಿ ಒಂದು ಕಲ್ಲಿದೆ ಹಣೆಯಲ್ಲಿ, ನೀವು ಭೂಮಿಯನ್ನು ಚಚ್ಚುತ್ತೀರಿ. ಯಾಕೆ ಚಚ್ಚುತ್ತೀರಿ? ಇದೆಲ್ಲ ಚರ್ಚಾಸ್ಪದ ವಿಷಯ. ದೇವ್ರು ನಾವು ಹೇಳಲ್ಲ, ಭೂಮಿಗೆ ಮಾತಾ ಅಂತ ಹೇಳಲ್ಲ, ನೀವು ಹೇಳೋದು ಮಾತಾ ಅಂತ. ಸುರ್ಬಿ ಆಯ್ತು ಸ್ವಾಮೀಜಿ ಮುಗಿದ ತಕ್ಷಣ ಸುರ್ಬಿ ಅವರೇ ನೋಡಿ, ಪ್ರಶ್ನೆ ಇರುವಂತದ್ದು ಏನು ಅಂತಂದ್ರೆ, ನೀವು ದೇವರನ್ನ ಒಪ್ಪುತ್ತೀರೋ ಬಿಡ್ತೀರೋ ಎರಡನೇದ್ದು. ಆದ್ರೆ ಈ ಸಂಸ್ಕೃತಿಯನ್ನ ಒಪ್ಪಬೇಕು. ನೀವು ಈ ಸಂಸ್ಕೃತಿದ್ದು ಗಾಳಿ ಸಂಸ್ಕೃತಿದ್ದು ಸಂಸ್ಕೃತಿ ಸಂಸ್ಕೃತಿ ನೀವು ಈ ದೇಶಕ್ಕೆ ಪ್ರಾಣ ಕೊಟ್ಟಿರೋ ನಿಮ್ಮಂತವ್ರು ಹೇಳಿದ್ರೆ ಕೊಡ್ಲಿ, ಅದಾದ್ಮೇಲೆ ಅಡ್ಡಂಡ ಸರ್ ನೀವು ಉತ್ತರ. ಟಿಪ್ಪು ಸುಲ್ತಾನ್ ಸಂತತಿಗಳೇ ಅವರು, ಅದಕ್ಕೆ ಹೇಳೋದವರು. ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಹೋಗ್ಬೇಡಿ. ಸಿಂಪಲ್ ಅನ್ನೋದೇ ಒಂದು ಪ್ರಶ್ನೆ. ನಾನು ಸಾದಿಕ್ ಅವ್ರಿಗೆ ಒಂದು ಪ್ರಶ್ನೆ ಮಾಡ್ಬೇಕಂತ ಇದ್ದೀನಿ.
ವಿಷಯಕ್ಕೆ ವಾಪಸ್ ಬನ್ನಿ ಮೇಡಮ್, ಸ್ವಾಮೀಜಿ. ಒಂದು ಕಾಲಾವಕಾಶ ಕೊಡಿ, ನನಗೆ ಒಂದೇ ಪ್ರಶ್ನೆ ಕೇಳ್ಬೇಕು ನಾನು ಸಾದಿಕ್ ಅವ್ರಿಗೆ. ವಾಪಸ್ ಬರ್ತೀನಿ ಸ್ವಾಮೀಜಿ. ಇವಾಗ ಆರ್ಯನರು ಬರ್ದ್ರು ಅಂತ ಭಾವಿಸಿ ಒಂದೇ ಮಾತರಂಗೆ ಇವ್ರು ಆಕ್ಷೇಪ ಮಾಡೋ ಹಾಗಿದ್ರೆ, ನಾನು ವಿತ್ ಆಲ್ ದ ರೆಸ್ಪೆಕ್ಟ್ ಸರ್, ಯಾವುದೇ ಧರ್ಮ ಅಥವಾ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬೇಕು ಅನ್ನೋ ನನ್ನ ಉದ್ದೇಶ ಅಲ್ಲ. ಪಾಷ್ ಅವ್ರು ಪ್ರಸ್ತಾಪ ಮಾಡಿದ್ರು ಅಂತ ಈ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ. ಕುರಾನ್ ಬರೆದವ್ರು ಯಾವ ದೇಶದವರು ಸರ್? ಭಾರತದವರ? ಕುರಾನಿಗೆ ಅವಕಾಶ ಯಾಕೆ? ನಿಮ್ದೇ ಲಾಜಿಕ್ ನಿಮ್ದೇ ಲಾಜಿಕ್ ಸ್ವಾಮೀಜಿ ಉತ್ತರ ಕೊಡ್ಲಿ. ಅಲ್ಲ, ಖುರಾನ್ ಅಲ್ಲಾನೇ ಬರ್ದಿದ್ದು ಅಂತ ನಾವೆಲ್ಲ ಒಪ್ಪಿಕೊಂಡದನ್ನ ನೀವು ಮೈಕದಲ್ಲಿ ಹೇಳಿದಾಗಲೂ ನಾವು ನಿಮ್ಗೇನು ವಿರೋಧ ಸೂಚಿಸದೆ ನಾವು ನಮ್ಮಷ್ಟಕ್ಕೂ ಹೋಗಿ ನಾವು ಗಣಪನನ್ನ ಅಥವಾ ನಮ್ಮ ವಿಷ್ಣುವನ್ನ ನಮ್ಮ ಶಿವನನ್ನ ಎಲ್ಲರೂ ಪೂಜೆ ಮಾಡ್ತಾರೆ. ಅದೇ ನಮ್ಗೆ ಹೆಚ್ಚು ಕಡಿಮೆ ಆಗಲಿಲ್ಲ ಅಂತಲೇ ಹೇಳ್ಕೊಂಡವರಲ್ವ ನಾವು. ಆದರೆ ನೀವು ಆ ಸಂಸ್ಕೃತಿಯನ್ನು ಯಾಕೆ ಒಪ್ಪಿಕೊಳ್ಳಿಲ್ಲ ಎನ್ನುವುದೇ ನಮ್ಮಲ್ಲಿ ಚೋದ್ಯ ಇರುವ ವಿಷಯ. ಇವತ್ತು ನೀವು ಹೇಳಿದ್ರಿ ಯಾವ ಒಬ್ಬ ಮುಸಲ್ಮಾನನು ಒಂದೇ ಮಾತರಮ್ಮನ್ನು ಒಪ್ಪಿಕೊಳ್ಳಲ್ಲ ಅನ್ನುವುದನ್ನು ಖಂಡವಾಗಿ ನೀವು ಹೇಳಿದ್ರಿ. ಆದ್ರೆ ಅದೇ ಭಾರತಾಂಬೆಯ ಮದಿಯಲ್ಲಿ ನೀವು ನಮಾಜ್ ಮಾಡ್ತಾ ಇರೋದು. ನೀವು ಹೇಳಿದ್ರಿ ನಿಮ್ಮ ತಲೆಯನ್ನ ವಜೂ ಮಾಡುವಾಗ ನೀವು ಅಲ್ಲಾನಿಗೆ ಸಮರ್ಪಿಸ್ತೀರಿ. ಅಲ್ಲಾಕೆ ಮಾಡೋದು ನಾವು. ಆದರೆ ನಿಮ್ಮ ನಮ್ಮ ತಲೆ ಬಗ್ಸೋದು ಭೂಮಿಗೋಸ್ಕರ ಅಲ್ಲ, ಭೂಮಿಗೋಸ್ಕರ ನೀವು ಮಾಡೋದು. ನೀವು ವಸು ಮಾಡುವಾಗ ನಿಮ್ಮ ಹಣೆಯನ್ನು ಕೂದಿಗೆ ಚಚ್ಚುತ್ತೀರಿ. ನಿಮ್ಮಲ್ಲಿ ಒಂದು ಸೆಸ್ ಇದೆ ನೋಡಿ, ನೀವು ನಿಮ್ಮಲ್ಲಿ ಒಂದು ಕಲೆ ಇದೆ ಹಣೆಯಲ್ಲಿ, ನೀವು ಭೂಮಿಯನ್ನು ಚಚ್ಚುತ್ತೀರಿ. ಯಾಕೆ ಚಚ್ಚುತ್ತೀರಿ? ಇದೆಲ್ಲ ಚರ್ಚಾಸ್ಪದ ವಿಷಯ. ಭೂಮಿಯ ದೇವ್ರು ನಾವು ಹೇಳಲ್ಲ, ಭೂಮಿಗೆ ಮಾತಾ ಅಂತ ಹೇಳಲ್ಲ, ನೀವು ಹೇಳೋದು ಮಾತಾ ಅಂತ. ಸುರ್ಬಿ ಆಯ್ತು ಸ್ವಾಮೀಜಿ ಮುಗಿದ ತಕ್ಷಣ ನಾನು ಸುರ್ಬಿ ಅವರೇ ನೋಡಿ, ಪ್ರಶ್ನೆ ಇರುವಂತದ್ದು ಏನು ಅಂತಂದ್ರೆ, ನೀವು ದೇವರನ್ನು ಒಪ್ಪುತ್ತೀರೋ ಬಿಡ್ತೀರೋ ಎರಡನೇದ್ದು. ಆದ್ರೆ ಈ ಸಂಸ್ಕೃತಿಯನ್ನು ಒಪ್ಪಬೇಕು. ನೀವು ಈ ಸಂಸ್ಕೃತಿದ್ದು ಸಂಸ್ಕೃತಿ ಸಂಸ್ಕೃತಿ ನೀವು ಈ ದೇಶಕ್ಕೆ ಪ್ರಾಣ ಕೊಟ್ಟಿರೋ ನಿಮ್ಮಂತ ಕೊಡ್ಲಿ. ಅದಾದ್ಮೇಲೆ ಅಡ್ಡಂಡ ಸರ್ ನೀವು ಉತ್ತರ ಟಿಪ್ಪು ಸುಲ್ತಾನ್ನ ಸಂತತಿಗಳೇ ಅವರು, ಅದಕ್ಕೆ ಹೇಳೋದವರು. ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಹೋಗ್ಬೇಡಿ. ಸಿಂಪಲ್ ಅನ್ನೋದೇ ಒಂದು ಪ್ರಶ್ನೆ. ನಾನು ಸಾದಿಕ್ ಅವ್ರಿಗೆ ಒಂದು ಪ್ರಶ್ನೆ ಮಾಡ್ಬೇಕಂತ ಇದ್ದೀನಿ. ವಿಷಯಕ್ಕೆ ವಾಪಸ್ ಬನ್ನಿ ಸ್ವಾಮೀಜಿ. ನನಗೆ ಒಂದೇ ಪ್ರಶ್ನೆ ಕೇಳ್ಬೇಕು ನಾನು ಸಾದಿಕ್ ಅವ್ರಿಗೆ. ವಾಪಸ್ ಬರ್ತೀನಿ ಸ್ವಾಮೀಜಿ. ಇವಾಗ ಆರ್ಯನರು ಬರ್ದ್ರು ಅಂತ ಭಾವಿಸಿ ಒಂದೇ ಮಾತರಂಗೆ ಇವ್ರು ಆಕ್ಷೇಪ ಮಾಡೋ ಹಾಗಿದ್ರೆ, ನಾನು ವಿತ್ ಆಲ್ ದ ರೆಸ್ಪೆಕ್ಟ್ ಸರ್, ಯಾವುದೇ ಧರ್ಮ ಅಥವಾ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬೇಕು ಅನ್ನೋ ನನ್ನ ಉದ್ದೇಶ ಅಲ್ಲ. ಪಾಷ್ ಅವ್ರು ಪ್ರಸ್ತಾಪ ಮಾಡಿದ್ರು ಅಂತ ಈ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ. ಕುರಾನ್ ಬರೆದವ್ರು ಯಾವ ದೇಶದವರು ಸರ್? ಭಾರತದವರ? ಕುರಾನಿಗೆ ಅವಕಾಶ ಯಾಕೆ? ನಿಮ್ದೇ ಲಾಜಿಕ್ ನಿಮ್ದೇ ಲಾಜಿಕ್ ಸ್ವಾಮೀಜಿ ಉತ್ತರ ಕೊಡ್ಲಿ. ಅಲ್ಲ, ಖುರಾನ್ ಅಲ್ಲಾನೇ ಬರ್ದಿದ್ದು ಅಂತ ನಾವೆಲ್ಲ ಒಪ್ಪಿಕೊಂಡದನ್ನ ನೀವು ಮೈಕದಲ್ಲಿ ಹೇಳಿದಾಗಲೂ ನಾವು ನಿಮ್ಗೇನು ವಿರೋಧ ಸೂಚಿಸದೆ ನಾವು ನಮ್ಮಷ್ಟಕ್ಕೂ ಹೋಗಿ ನಾವು ಗಣಪನನ್ನ ಅಥವಾ ನಮ್ಮ ವಿಷ್ಣುವನ್ನ ನಮ್ಮ ಶಿವನನ್ನ ಎಲ್ಲರೂ ಪೂಜೆ ಮಾಡ್ತಾರೆ. ಅದೇ ನಮ್ಗೆ ಹೆಚ್ಚು ಕಡಿಮೆ ಆಗಲಿಲ್ಲ ಅಂತಲೇ ಹೇಳ್ಕೊಂಡವರಲ್ವ ನಾವು. ಆದರೆ ನೀವು ಆ ಸಂಸ್ಕೃತಿಯನ್ನು ಯಾಕೆ ಒಪ್ಪಿಕೊಳ್ಳಿಲ್ಲ ಎನ್ನುವುದೇ ನಮ್ಮಲ್ಲಿ ಚೋದ್ಯ ಇರುವ ವಿಷಯ. ಇವತ್ತು ನೀವು ಹೇಳಿದ್ರಿ ಯಾವ ಒಬ್ಬ ಮುಸಲ್ಮಾನನು ಒಂದೇ ಮಾತರಮ್ಮನ್ನು ಒಪ್ಪಿಕೊಳ್ಳಲ್ಲ ಅನ್ನುವುದನ್ನು ಖಂಡವಾಗಿ ನೀವು ಹೇಳಿದ್ರಿ. ಆದ್ರೆ ಅದೇ ಭಾರತಾಂಬೆಯ ಮದಿಯಲ್ಲಿ ನೀವು ನಮಾಜ್ ಮಾಡ್ತಾ ಇರೋದು. ನೀವು ಹೇಳಿದ್ರಿ ನಿಮ್ಮ ತಲೆಯನ್ನ ವಜೂ ಮಾಡುವಾಗ ನೀವು ಅಲ್ಲಾನಿಗೆ ಸಮರ್ಪಿಸ್ತೀರಿ. ಅಲ್ಲಾಕೆ ಮಾಡೋದು ನಾವು. ಆದರೆ ನಿಮ್ಮ ನಮ್ಮ ತಲೆ ಬಗ್ಸೋದು ಭೂಮಿಗೋಸ್ಕರ ಅಲ್ಲ, ಭೂಮಿಗೋಸ್ಕರ ನೀವು ಮಾಡೋದು. ನೀವು ವಸು ಮಾಡುವಾಗ ನಿಮ್ಮ ಹಣೆಯನ್ನು ಕೂದಿಗೆ ಚಚ್ಚುತ್ತೀರಿ. ನಿಮ್ಮಲ್ಲಿ ಒಂದು ಸೆಸ್ ಇದೆ ನೋಡಿ, ನೀವು ನಿಮ್ಮಲ್ಲಿ ಒಂದು ಕಲೆ ಇದೆ ಹಣೆಯಲ್ಲಿ, ನೀವು ಭೂಮಿಯನ್ನು ಚಚ್ಚುತ್ತೀರಿ. ಯಾಕೆ ಚಚ್ಚುತ್ತೀರಿ? ಇದೆಲ್ಲ ಚರ್ಚಾಸ್ಪದ ವಿಷಯ. ಭೂಮಿಯ ದೇವ್ರು ನಾವು ಹೇಳಲ್ಲ, ಭೂಮಿಗೆ ಮಾತಾ ಅಂತ ಹೇಳಲ್ಲ, ನೀವು ಹೇಳೋದು ಮಾತಾ ಅಂತ. ಸುರ್ಬಿ ಆಯ್ತು ಸ್ವಾಮೀಜಿ ಮುಗಿದ ತಕ್ಷಣ ನಾನು ಸುರ್ಬಿ ಅವರೇ ನೋಡಿ, ಪ್ರಶ್ನೆ ಇರುವಂತದ್ದು ಏನು ಅಂತಂದ್ರೆ, ನೀವು ದೇವರನ್ನು ಒಪ್ಪುತ್ತೀರೋ ಬಿಡ್ತೀರೋ ಎರಡನೇದ್ದು. ಆದ್ರೆ ಈ ಸಂಸ್ಕೃತಿಯನ್ನು ಒಪ್ಪಬೇಕು. ನೀವು ಈ ಸಂಸ್ಕೃತಿದ್ದು ಸಂಸ್ಕೃತಿ ನೀವು ಈ ದೇಶಕ್ಕೆ ಪ್ರಾಣ ಕೊಟ್ಟಿರೋ ನಿಮ್ಮಂತ